ನಾವಿವತ್ತು ನೃತ್ಯಾಭ್ಯಾಸವನ್ನು ಮಾಡುವ. ಇದರಲ್ಲಿ ನಿಮ್ಮ ಕೈ ಹಾಗೂ ಕಣ್ಣಿನ ಚಲನೆ ಹೇಗಿರಬೇಕು ಅಂತ ತಿಳ್ಕೊಳ್ಳುವ. ಈಗ ನೋಡಿ, ನಾವು ಅರ್ಧಚಂದ್ರಹಸ್ತವನ್ನು ಬಳಸ್ತೇವೆ ನೃತ್ಯಕ್ಕಾಗುವಾಗ. ನೀವು ಎರಡು ಕೈಯಲ್ಲಿ ಅರ್ಧಚಂದ್ರಹಸ್ತವನ್ನು ಹಿಡಿತೀರಿ. ನೀವು ಬಲ ದಿಕ್ಕಿನ ಬಲ ಕಾಲಿನಲ್ಲಿ ಹೆಜ್ಜೆ ಹಾಕುವಾಗ ನಿಮ್ಮ ಬಲ ಕೈ ಒಳಮುಖ, ಎಡ ಕೈ ಹೊರಮುಖವಾಗಿ ಇರ್ತದೆ. ಅದೇ ರೀತಿ ನಿಮ್ಮ ಕಣ್ಣು, ನೀವು ಬಲ ಕಾಲಿನಲ್ಲಿ ಹೆಜ್ಜೆ ಹಾಕುವಾಗ ಆ್ಯಂಡ್ ಬಲ ಅಂಗೈಯನ್ನು ಬಲ ದಿಕ್ಕು ಬಲ ಅಂಗೈ ಒಳಮುಖವಾಗಿರುವಾಗ ನಿಮ್ಮ ಕಣ್ಣುಗಳು ಈ ಕಡೆ ಚಲಿಸ್ತದೆ. ಅಂದರೆ ನಿಮ್ಮ ಈ ಹೆಬ್ಬೆರಳಿನ ನೇರ, ಅಂದರೆ ಇಲ್ಲಿ ಎದುರಲ್ಲಿ ಪ್ರೇಕ್ಷಕರಿರ್ತಾರೆ, ಸೊ ನೀವು ಈ ಕಡೆಯ ನಿಮ್ಮ ಬಲ ದಿಕ್ಕಲ್ಲಿರುವ ಪ್ರೇಕ್ಷಕರನ್ನು ನೋಡ್ತೀರಿ. ಹಾಗೆ ಎಡಗಡೆ ಮಾಡುವಾಗ ಎಡ ದಿಕ್ಕಿನ ಪ್ರೇಕ್ಷಕರನ್ನು, ಆ್ಯಂಡ್ ನಿಮ್ಮದು ಎಡ ಅಂಗೈ ಒಳಮುಖವಾಗಿರ್ತದೆ. ಇದನ್ನೀಗ ನಾವು ಒಮ್ಮೆ ಹಾಗೆ ಪ್ರಾಕ್ಟೀಸ್ ಮಾಡುವ. ನೋಡಿ, 1 2 3 4 1 2 3 4 ಹೀಗೆ. ಇದು ಕೈ ಹೀಗೆ ಅಥವಾ ಇನ್ನೇನೋ ಹಸ್ತ ಆಗ್ಲಿಕ್ಕಿಲ್ಲ. ಅರ್ಧಚಂದ್ರ ಅಂದರೆ ಎಲ್ ಶೇಪಲ್ಲಿ ಇರ್ತದೆ. ಇನ್ನು ಇದನ್ನು ನಮ್ಮ ಏಕತಾಳದ ತಕ ಧಿಮಿ ತಕ ಜುನು ಒಂದನೇ ಹೆಜ್ಜೆಯಲ್ಲಿ ಅಭ್ಯಾಸ ಮಾಡುವ. ಆಕಾರ, ಕೈಗಳು ಎದೆಯ ನೇರಕ್ಕೆ ಸ್ವಲ್ಪ ದೂರ ಇರ್ತದೆ. ಒಂದನೇ ಕಾಲ, ಎರಡನೇ ಕಾಲ, ಮೂರು ಹಾಗೂ ನಾಲ್ಕನೇ ಕಾಲದಲ್ಲಿ ಅಭ್ಯಾಸ ಮಾಡುವ. ಕ ಕ ಧಿ ಮಿ ಟ ಕ ಝ ನು. ಎರಡನೇ ಕಾಲ ಟ ಕ ಧಿ ಮಿ ಟ ಕ ಝ ನು ಟ ಕ ಧಿ ಮಿ ಟ ಕ ಝ ನು. ಮೂರನೇ ಕಾಲ ಟ ಕ ಧಿ ಮಿ ಟ ಕ ಝ ನು ಟ ಕ ಧಿ ಮಿ ಟ ಕ ಝ ನು ಟ ಕ ಧಿ ಮಿ ಟ ಕ ಝ ನು ಟ ಕ ಧಿ ಮಿ ಟ ಕ ಝ ನು. ನಾಲ್ಕನೇ ಕಾಲ ಟಕ್ಕ ಧಿ ಮಿ ಟಕ್ಕ ಝ ನು ಟಕ್ಕ ಧಿ ಮಿ ಟಕ್ಕ ಝ ನು ಟಕ್ಕ ಧಿ ಮಿ ಟಕ್ಕ ಝ ನು ಕ ಧಿ ಮಿ ಟಕ್ಕ ಝ ನು ಟಕ್ಕ ಧಿ ಮಿ ಟಕ್ಕ ಝ ನು ಟಕ್ಕ ಧಿ ಮಿ ಟಕ್ಕ ಝ ನು ಧಿ ಮಿ ಟಕ್ಕ ಝ ನು ಟಕ್ಕ ಧಿ ಮಿ ಟಕ್ಕ ಝ ನು. ಹೀಗೆ 1 2 3 4ನೇ ಕಾಲವನ್ನು ಒಂದೊಂದು ಆವರ್ತದಲ್ಲಿ ಅಭ್ಯಾಸ ಮಾಡಬೇಕು. ಮುಂದೆ ಎರಡನೇ ಹೆಜ್ಜೆ ಧೀಮ್ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ. ಇದನ್ನು ಸೇಮ್ ಆಕಾರ. ಧೀಮ್ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ಧೀಮ್ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ. ಇನ್ನು ಎರಡನೇ ಕಾಲ ಧೀಮ್ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ಧೀಮ್ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ. ಮೂರನೇ ಕಾಲ ಧೀಮ್ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ಧೀಮ್ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ಧೀಮ್ ಕಿಟ ಕಿಟ ತಕ ಕಿಟ ತಕ ಧೀಮ್ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ. ನಾಲ್ಕನೇ ಕಾಲ ಧೀಮ್ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ಧೀಮ್ ಕಿಟ ಕಿಟ ತಕ